ನಮಸ್ಕಾರ ಗೆಳೆಯರೇ, ಪಾಠಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದನ್ನ ಹೊಸ ಅಧಿಸೂಚನೆ ಒಂದು ಪ್ರಕಟಣೆ ಆಗಿದೆ. ವೀರಶೈವ ಸಹಕಾರಿ ಬ್ಯಾಂಕ್ ಲಿಮಿಟೆಡ್ ನೇಮಕಾತಿ ಪ್ರಕಟಣೆ ಹೊರಡಿಸಿದರೆ ಇದೊಂದು ಕೋಆಪರೇಟಿವ್ ಬ್ಯಾಂಕ್ ಆಗಿರುತ್ತೆ. ಬೆಂಗಳೂರಿನಲ್ಲಿರ್ತಕ್ಕಂಥ ಕೋಆಪರೇಟಿವ್ ಬ್ಯಾಂಕ್ ಆಗುತ್ತೆ. ಯಾರಿಗಾರ ಅವಶ್ಯಕತೆ ಇದ್ರೆ ಅಪ್ಲಿಕೇಶನ್ ಹಾಕೊಳ್ಳಿ. ಇನ್ನು ಯಾವ ಪೋಸ್ಟ್ ಕಾಲ್ ಆಗಿದೆ? ಕಿರಿಯ ಸಹಾಯಕರು ಮತ್ತು ಅಟೆಂಡರ್ ಪೋಸ್ಟ್ ಕಾಲ್ ಆಗಿದೆ. ಡೀಟೇಲ್ಸ್ ನೋಟಿಫಿಕೇಶನ್ದು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ಸ್ಲೈಡಿಂದ ಕಂಟಿನ್ಯೂಷನ್ ಇರುತ್ತೆ. ಸೊ ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿರಿ. ಅರ್ಥ ಆಗ್ತಿದೆಯಲ್ಲ? ಇನ್ನು ಸಂಡೇ ನಡೆದಂಥ ಕರ್ನಾಟಕ ಗ್ರಾಹಕರ ಮಹಾಮಂಡಲ ಪ್ರಶ್ನೆ ಪತ್ರಿಕೆಯಲ್ಲಿ ಕೋಆಪರೇಟಿವ್ ಸೆಕ್ಷನಲ್ಲಿ 50 ಕ್ವಶನ್ಗೆ 40+ ಕ್ವಶನ್ಸು, 40+ ಇನ್ನೂ ಜಾಸ್ತಿ ಬಂದಿದ್ದಾವೆ. 40+ ಕ್ವಶನ್ಸು ನಮ್ಮದೇ ನೋಟ್ಸಿಂದ ಬಂದಿರ್ತವೆ. ವಿತ್ ಪ್ರೂಫ್ ಹಾಕಿದ್ದೀವಿ. ವಿತ್ ಪ್ರೂಫ್ ಇದನ್ನು ನೋಡಬೇಕು. ಅರ್ಥ ಆಗುತ್ತಲ್ಲ? ವಿತ್ ಪ್ರೂಫ್ ಹಾಕಿದ್ದೀವಿ ಅಂದರೆ ಯಾರ್ಯಾರು ನೋಟ್ಸ್ ತೆಗೆದುಕೋಬೇಕು, ಯಾರ್ಯಾರು ತೊಗೊಳ್ಳೋ ಇಚ್ಛೆ ಇದ್ದರೆ ಫಸ್ಟ್ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಟಿಲ್ ಎಂಡಿಂಗ್ವರೆಗೂ ವಿತ್ ದಾಖಲೆ ಸಮೇತ ನಮ್ಮ ನೋಟ್ಸ್ ಸ್ಕ್ರೀನ್ಶಾಟ್ಸ್ ಹಾಕಿರ್ತೀವಿ. ಚೆಕ್ ಮಾಡಬೇಕಪ್ಪ. ಫಸ್ಟ್ ಚೆಕ್ ಮಾಡಿ ತದನಂತರ ಅವಶ್ಯಕತೆ ಇದ್ರಷ್ಟೇ ಮೆಸೇಜ್ ಮಾಡಿ, ಇಲ್ಲಾಂದರೆ ಸುಮ್ಮನೆ ಕೂತ್ಕೊಂಡು ಓದ್ಕೊಳ್ಳಿ. ಅನ್ವಾಂಟೆಡ್ ಮೆಸೇಜಸ್ಸು ಬೇಡ. ಅರ್ಥ ಆಗುತ್ತಲ್ಲ? ಇನ್ನು ನೋಟ್ಸ್ ಡೀಟೇಲ್ಸ್ ಹೇಳ್ತೀನಿ, ಈ ಡೀಟೇಲ್ ಅನಾಲಿಸಿಸ್ ಹೇಳ್ತೀನಿ, ಯಾವ್ಯಾವ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಒಳಗಡೆ ಎಂಟ್ರಾಗೋಣ. ಇನ್ನು ಬ್ಯಾಂಕ್ ಕಾಲಾಗಿರ್ತಕ್ಕಂಥದ್ದು ವೀರಶೈವ ಸಹಕಾರಿ ಬ್ಯಾಂಕ್ ಅಂತ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ವೀರಶೈವ ಕೋಆಪರೇಟಿವ್ ಬ್ಯಾಂಕ್. ಯಾರಿಗಾರ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ. ಏನೇನಕ್ಕೆ ಕಾಲ್ ಮಾಡಿದ್ದಾರೆ? ಕಿರಿಯ ಸಹಾಯಕರು ಕಾಲ್ ಮಾಡಿದರೆ, ಅಟೆಂಡರ್ ಕಾಲ್ ಮಾಡಿದ್ದಾರೆ. ಕಿರಿಯ ಸಹಾಯಕರ 10 ಪೋಸ್ಟ್ ಇದೆ, ಅಟೆಂಡರ್ 2 ಪೋಸ್ಟ್ ಇದೆ. ಇನ್ನು ಕಿರಿಯ ಸಹಾಯಕರ ಬೇಸಿಕ್ಕು 49,050 ರೂಪಾಯಿ ಇದೆ. ಅಂದರೆ ಇದಕ್ಕೆ ಈ 49,050 ರೂಪಾಯಿಗೆ DA ಪ್ಲಸ್ HRA ಎರಡು ಆ್ಯಡಪ್ ಆಗಿ ಗ್ರಾಸ್ ಸ್ಯಾಲ್ರಿ ಆಗುತ್ತೆ. ಕೌಂಟ್ ಮಾಡ್ಕೊಳ್ಳಿ. ಅಪ್ರಾಕ್ಸಿಮೇಟ್ ಒಂದು 70,000 ರಿಂದ 75,000 ಸ್ಯಾಲ್ರಿ ಆಗ್ಬೋದು. ಅಪ್ರಾಕ್ಸಿಮೇಟ್ ಅನ್ನೋ ಒಂದು ಅಂದಾಜು ಮೇಲೆ ನಾನು ಲೆಕ್ಕ ಹಾಕಿಲ್ಲ, ನೀವು ಲೆಕ್ಕ ಹಾಕ್ಕೋಬೇಕು. ಇದಕ್ಕೆ ಆ್ಯಡ್ ಮಾಡಬೇಕು, DAನೂ ಆ್ಯಡ್ ಮಾಡಬೇಕು, HRAನೂ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನಾನೊಂದು ಅಂದಾಜು ಮೇಲೆ ಹೇಳ್ತಾ ಇದ್ದೀನಿ. ಒಂದು ಅಂದಾಜು ಅನ್ನೋ ವರ್ಡ್ ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಫುಲ್ ಕೌಂಟ್ ಮಾಡಿಲ್ಲ ನಾನು, ಬೇಸಿಕ್ ಅಷ್ಟೇ ಹೇಳ್ತಾ ಇದ್ದೀನಿ. ಬೇಸಿಕ್ಕಿಗೆ DA ಪ್ಲಸ್ HRA ಆ್ಯಡ್ ಮಾಡಿಕೊಡ್ರಿ, ಗ್ರಾಸ್ ಸಿಗುತ್ತೆ. ಒಂದು 70,000-75,000 ಸ್ಯಾಲ್ರಿ ಆಗ್ಬೋದು. ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಇದು ಅಷ್ಟೇ, ಅಟೆಂಡರ್ ಪೋಸ್ಟು ಅಷ್ಟೇ 34,000 ರೂಪಾಯಿ ಬೇಸಿಕ್ ಇದೆ. ಪ್ಲಸ್ ಇದಕ್ಕೂ ಅಷ್ಟೇ ನಿಮ್ಮ DA ಪ್ಲಸ್ HRA ಆ್ಯಡ್ ಮಾಡಿಕೊಡ್ರಿ. DA ಪ್ಲಸ್ HRA ಪ್ಲಸ್ CCA ಒಂದು ಆ್ಯಡ್ ಮಾಡಿಕೊಡ್ರಿ. ಇದಕ್ಕೂ ಅಷ್ಟೇ CCA ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಕೊಡ್ರಿ. ಗ್ರಾಸ್ ಎಷ್ಟಾಗುತ್ತೆ ಚೆಕ್ ಮಾಡಿಕೊಡ್ರಿ, ನೀವೇ ಚೆಕ್ ಮಾಡಿಕೊಡ್ರಿ. ಇನ್ನು 27/4 27/4/2026 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. 27/5/2026 ಡೇಟ್ ಇರುತ್ತೆ, ಅಲ್ಲಿವರೆಗೂ ಇರುತ್ತೆ. ಅಷ್ಟರೊಳಗಡೆ ಅಪ್ಲಿಕೇಶನ್ ಹಾಕ್ಕೊಡ್ರಿ. ಕಿರಿಯ ಸಹಾಯಕರಿಗೆ ಡಿಗ್ರಿ ಆಗಿರಬೇಕು. ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು, ಪ್ಲಸ್ ಕನ್ನಡ ಓದಕ್ಕೆ ಬರಲಿಕ್ಕೆ ಬರಬೇಕು. ಇನ್ನು SSLC ಪಾಸ್ ಆಗಿದ್ರೆ ಸಾಕಾಗುತ್ತೆ ಅಟೆಂಡರ್ ಪೋಸ್ಟ್ಗೆ. ನೆಕ್ಸ್ಟ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿದೆ, ಚೆಕ್ ಮಾಡಿಕೊಡ್ರಿ. ನೆಕ್ಸ್ಟ್ ಕಿರಿಯ ಸಹಾಯಕರಿಗೆ ಫೀಸ್ ಸ್ಟ್ರಕ್ಚರ್ ಇಲ್ಲಿದೆ ನೋಡಿ, ಇಲ್ಲಿದೆ ಈ ಫೀಸ್ ಸ್ಟ್ರಕ್ಚರು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿರಿ, ಓದೋದಷ್ಟೇ ಕೆಲಸ, ಇನ್ನೇನಿಲ್ಲ, ಜಸ್ಟ್ ಓದೋದಷ್ಟೇ. ನೆಕ್ಸ್ಟ್ ಇನ್ನು ಸಿಲೆಬಸ್ಸು ಇದೇ ಇಂಪಾರ್ಟೆಂಟು. ಕನ್ನಡ ಭಾಷೆ 50 ಮಾರ್ಕ್ಸು, ಇಂಗ್ಲೀಷ್ 25 ಮಾರ್ಕ್ಸು, ಸಾಮಾನ್ಯ ಜ್ಞಾನ 25 ಮಾರ್ಕ್ಸು, ಸಹಕಾರಿ ವಿಷಯ 50 ಮಾರ್ಕ್ಸು, ಸಂವಿಧಾನ 25 ಮಾರ್ಕ್ಸು, ಬ್ಯಾಂಕಿಗೆ ಸಂಬಂಧಪಟ್ಟಂಗೆ 25 ಮಾರ್ಕ್ಸ್ ಇರುತ್ತೆ. ಇದಿಷ್ಟು ಇರುತ್ತೆ. ಒಟ್ಟು 200 ಮಾರ್ಕ್ಸ್ಗೆ ಇರುತ್ತೆ. ಇಂಟರ್ವ್ಯೂ ಇರುತ್ತೆ. ಅರ್ಥ ಆಗುತ್ತಲ್ಲ? 15 ಮಾರ್ಕ್ಸ್ಗೆ ಇಂಟರ್ವ್ಯೂ ಇರುತ್ತೆ. ಇನ್ನು ಕನ್ನಡ ಭಾಷೆ ಯಾವುದು? ಅಟೆಂಡರ್, ಈಗ ಹೇಳಿದ್ದು ಕಿರಿಯ ಸಹಾಯಕರಿಗೆ ಇದಿಷ್ಟು ಇರುತ್ತೆ. ಇನ್ನು ಅಟೆಂಡರ್ ಪೋಸ್ಟ್ಗೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಆ್ಯಂಡ್ ಜಿ ಕೆ ಇರುತ್ತೆ. 55 ಮಾರ್ಕ್ಸ್ಗೆ ಇರುತ್ತೆ. ಇಷ್ಟೇ. ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಪ್ಲೈ ಮಾಡ್ಕೊಂಡು ಓದ್ಕೊಳ್ಳಿ. ಅರ್ಥ ಆಗುತ್ತಲ್ಲ? ಅಚ್ಚುಕಟ್ಟಾಗಿ ಓದ್ಕೊಳ್ಳೋ ಕಡೆ ಗಮನ ಕೊಡಿ. ಒಳ್ಳೇದಾಗ್ಲಮ್ಮ. ನೆಕ್ಸ್ಟ್ ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ನೋಟ್ಸು, ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು. ಅರ್ಥ ಆಗುತ್ತಲ್ಲ? ಹೈ ಲೆವೆಲ್ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು ಹೇಳ್ತಾ ಹೋಗ್ತೀನಿ ನೋಡ್ರಿ. ಕನ್ನಡ ಫಸ್ಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಎಲ್ಲವನ್ನು ಚೆಕ್ ಮಾಡಿ. ನಾ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಹಳೆ ಎಕ್ಸಾಮ್ಸ್ ಯಾವ್ಯಾವ ಎಕ್ಸಾಮ್ ಆಗಿದ್ದಾವೆ ಎಲ್ಲ ಎಕ್ಸಾಮ್ಸಿಂದ ಈ ಪೇಪರ್ ಬರುತ್ತಲ್ಲ ಅದರಲ್ಲಿ ಆನ್ಸರ್ ಮಾಡಿ ಹಾಕಿರ್ತಕ್ಕಂಥದ್ದು ವಿತ್ ಪ್ರೂಫ್ ಹಾಕಿದ್ವಿ. ನಮ್ಮ ನೋಟ್ಸಿಂದ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ, ಮಂಡ್ಯ DC ಬ್ಯಾಂಕಲ್ಲಿ ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ನೋಟ್ಸಿಂದ, ನಿಮ್ಮ ಕೊಡಗಲ್ಲಿ, ಚಿಕ್ಕಮಗಳೂರು ಆ್ಯಂಡ್ ಶಿರ್ಸಿ ಅರ್ಬನ್ ಕೋಆಪರೇಟಿವ್, ಬೆಂಗಳೂರು, ಜಮಖಂಡಿ, ರಾಯಚೂರು ಎಲ್ಲನೂ ಹಾಕಿದ್ದೀವಿ. ವಿತ್ ಪ್ರೂಫ್ ಹಾಕಿದ್ದೀವಿ. ಎಲ್ಲ ನಮ್ಮ ನೋಟ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಡೀಟೇಲ್ ಆಗಿದೆ. ಕಂಪ್ಲೀಟ್ ಡೀಟೇಲ್ಸ್ ವಿತ್ ಪ್ರೂಫ್ಸ್ ಇದ್ದಾವೆ. ಚೆಕ್ ಮಾಡ್ಕೊಳ್ಳಿ. ಅದನ್ನು ಚೆಕ್ ಮಾಡಬೇಕು. ಫಸ್ಟ್ ಚೆಕ್ ಮಾಡಿಬಿಟ್ಟೆ ಫೋನ್ ಮಾಡಬೇಕು. ಯಾರು ಮಾಡೋಂಗಿದ್ರೆ, ಯಾರಿಗಾರ ಬೇಕಿದ್ದರೆ. ಅರ್ಥ ಆಗುತ್ತಲ್ಲ? ಸುಮ್ಮನೆ ಮೆಸೇಜಸ್ಸು ಕಾಲ್ಸು ದಯವಿಟ್ಟು ಮಾಡಿಬಿಡಿ. ಬ್ಯುಸಿ ಇರ್ತೀವಮ್ಮ.
KPSC ನೋಟ್ಸಲ್ಲಿ ಬಿಸಿ ಇರ್ತೀವಿ, ಅದಕ್ಕೋಸ್ಕರ ಅನ್ವಾಂಟೆಡ್ ಮೆಸೇಜಸ್ ಕಾಲ್ಸು ದಯವಿಟ್ಟು ಬೇಡ. ಯಾರಿಗಾರ ಬೇಕಿದ್ರೆ ಅಪ್ಲಿಕೇಶನ್ ಹಾಕಿ ಯಾರು ಸೀರಿಯಸ್ ಕ್ಯಾಂಡಿಡೇಟ್ಸ್ ಇದ್ದರೆ ಮೆಸೇಜ್ ಮಾಡಿದ್ರೆ ಸಾಕು, ಕಳಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅರ್ಥ ಆಗುತ್ತಲ್ಲ. ಇನ್ನು ಕನ್ನಡ ಹೈಲಿ ಸಕ್ಸಸ್ ಆಗಿರ್ತಕ್ಕಂಥ ನೋಟ್ಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ಸು. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಮತ್ತೆ ಅದೇ ಮೆಸೇಜ್ 100 ಮೆಸೇಜ್ ಯಾರೂ ಮಾಡಬೇಡಿ. ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಫುಲ್ ನೋಟ್ಸ್ ಲಭ್ಯ ಇದೆ, ಪ್ರಿಂಟೆಡ್ ನೋಟ್ಸು. ಕನ್ನಡ ಎಂಥ ನೋಟ್ಸ್ ಲಭ್ಯ ಇದೆ? ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ನಿಮ್ಗೆ ಯಾವ್ದು ಬೇಕೋ ಅದು ತೊಗೊಂಡು ಓದ್ಕೋಬೋದು. ಕಾನ್ಸ್ಟಿಟ್ಯೂಷನ್ನು ಪ್ರಿಂಟೆಡ್ ನೋಟ್ಸ್ ಲಭ್ಯ ಇದೆ, ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಪ್ರಿಂಟೆಡ್ ನೋಟ್ಸ್, ಪ್ರಿಂಟೆಡ್, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಪ್ರಿಂಟೆಡ್ ನೋಟ್ಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಎರಡೂ ಪೇಡಮ್ಮ, ಪೇ ಮಾಡಬೇಕು, ಕಳಿಸ್ಕೊಡ್ತೀವಿ. ಇನ್ನು ಕೋಆಪ್ರೇಟಿವು, KMF, ಬ್ಯಾಂಕಿಂಗು 1959 ಆ್ಯಕ್ಟು 3000 ಕ್ವಶನ್ ಬ್ಯಾಂಕ್ ಇದೆ. ಹೈ ಲೆವೆಲ್ ಸಕ್ಸಸ್ ಆಗಿರೋ ನೋಟ್ಸು. ಈಗ ಇವತ್ತಿನ ಯಾವುದು ಗ್ರಾಹಕರ ಮಹಾಮಂಡಲದಲ್ಲಿ 50 ಕ್ವಶನ್ಗೆ 40+ ಕ್ವಶನ್ಸು ಡೈರೆಕ್ಟ್ ಕ್ವಶನ್ಸ್ ಬಂದಿದ್ದಾವೆ. ಡೈರೆಕ್ಟ್ ಕ್ವಶನ್ಸು, ಅದರ ದಾಖಲೆ ಇದು ನೆಕ್ಸ್ಟ್ ಕಂಟಿನ್ಯೂಷನ್ ಇದೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅರ್ಥ ಆಗುತ್ತಲ್ಲ. ನೆಕ್ಸ್ಟ್, ಈ ಕೋಆಪ್ರೇಟಿವ್ ನೋಟ್ಸ್ನ ತೆಗೆದುಕೊಂಡ್ರೆ ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ರೆಕಾರ್ಡೆಡ್ ಕ್ಲಾಸಸ್ಸು ಫ್ರೀ ಇರುತ್ತೆ. ಅರ್ಥ ಆಗ್ತಿದೆಯಲ್ಲ. ಪ್ರೆಸೆಂಟ್ಲಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ GK ರೆಕಾರ್ಡೆಡ್ ಕ್ಲಾಸಸ್ಸು ನಡೀತಾ ಇದೆ. ಅದರಲ್ಲಿ ಕಾನ್ಸ್ಟಿಟ್ಯೂಷನ್ ರೆಕಾರ್ಡೆಡ್ ಕ್ಲಾಸಸ್ ಮುಗಿದ ತಕ್ಷಣನೇ ನಿಮ್ಮ ಕೋಆಪ್ರೇಟಿವ್ ಸ್ಟಾರ್ಟ್ ಆಗುತ್ತೆ. ಎಷ್ಟು ಜನ ಹುಡುಗರು ಎಷ್ಟು 1000 ಜನ ತಗೊಂಡ್ರು ಅಷ್ಟು ಜನಕ್ಕೂ 1000 ಜನಕ್ಕೂ ಸೆಂಡ್ ಆಗುತ್ತೆ. ಅದನ್ನು ಹೇಳ್ತಾ ಇದ್ದೀನಿ, ಎಷ್ಟು 1000 ಜನ, ಒಂದು 6000 ಜನದ ಹತ್ತಿರ ಪ್ಲಸ್ ರೀಚ್ ಆಗಿದೆ, ಅಷ್ಟು 1000 ಜನಕ್ಕೂ ಕಳಿಸ್ಕೊಡ್ತೀವಿ. ನೆಕ್ಸ್ಟು GK ರೆಕಾರ್ಡೆಡ್ ಕ್ಲಾಸಸ್, ಓನ್ಲಿ ರೆಕಾರ್ಡೆಡ್ ಕ್ಲಾಸಸ್ ಲಭ್ಯ ಇದೆ. ಹೈ ಲೆವೆಲ್ ಸಕ್ಸಸ್ ಆಗಿದೆ. ಮೊನ್ನೆ ಗ್ರಾಹಕರ ಮಹಾಮಂಡಲದಲ್ಲಿ ಆಲ್ಮೋಸ್ಟ್ ಕ್ವಶನ್ಸ್ ರೀಚ್ ಆಗಿದ್ದಾವೆ. ಅರ್ಥ ಆಗುತ್ತಲ್ಲ. ಯಾರಿಗಾರ ಅವಶ್ಯಕತೆ ಇದ್ದರೆ ತಗೊಂಡು ಓದ್ಕೊಳ್ಳಿ. ನೆಕ್ಸ್ಟು, ಇನ್ನು ಇಂಗ್ಲೀಷ್ ಹೇಳಿದ್ದೀನಿ. ಇದು ಕೋಆಪ್ರೇಟಿವ್ ಹೇಳಿದ್ದೀನಿ, ಫ್ರೀ ಅಂತ ಹೇಳಿದ್ದೀನಿ ನೋಡ್ರಿ. ಫ್ರೀ ಅಂತ ಕೋಆಪ್ರೇಟಿವ್ ಒಂದು ನೋಟ್ಸ್ ತೆಗೆದುಕೊಂಡ್ರೆ ಫ್ರೀ ಇರುತ್ತೆ. ಕನ್ನಡ ಪೇಡ್ ಇರುತ್ತೆ, ಕಾನ್ಸ್ಟಿಟ್ಯೂಷನ್ ಪೇಡ್ ಇರುತ್ತೆ, GK ರೆಕಾರ್ಡೆಡ್ ಕ್ಲಾಸಸ್ ಪೇಡ್ ಇರುತ್ತೆ. ಕಂಪ್ಲೀಟ್ ನೋಟ್ಸ್ ಪ್ಲಸ್ ರೆಕಾರ್ಡೆಡ್ ಕ್ಲಾಸಸ್ ತೆಗೆದುಕೊಂಡ್ರೆ GK ಫ್ರೀ ಇರುತ್ತೆ. ಅದು ಹೇಳ್ತೀನಿ, ಮೆಸೇಜ್ ಮಾಡಿದ್ರೆ ಹೇಳ್ತೀನಪ್ಪ ಹಿಂಗೆ ಅಂತ. ನೆಕ್ಸ್ಟು, ಇನ್ನು ಇಂಗ್ಲೀಷು ನಮ್ಮಲ್ಲಿರ್ತಕ್ಕಂಥದ್ದು ಅಥೆಂಟಿಕೇಟೆಡ್ ಮೆಟೀರಿಯಲ್. ಅರ್ಥ ಆಗ್ತಿದೆಯಲ್ಲ. ಅಥೆಂಟಿಕೇಟೆಡ್, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿರೋ ಸ್ಮಾಲ್ ಪೋರ್ಷನ್, ಕಂಪ್ಲೀಟ್ ಪೋರ್ಷನ್ ಲಭ್ಯ ಇಲ್ಲ. ಇದು ಇಟ್ಸ್ ಎ ಫ್ರೀ ಮೆಟೀರಿಯಲ್. ಇಂಗ್ಲೀಷ್ ಫ್ರೀ ಇರುತ್ತೆ ನಮ್ಮ ಸ್ಟೂಡೆಂಟ್ಸ್ಗೆ ಮಾತ್ರ. ಮತ್ತು ಅದನ್ನು ಮತ್ತೆ ಅದೇ 100 ಮೆಸೇಜ್ ಮಾಡಬೇಡ್ರಿ. ನಮ್ಮ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವ್ರಿಗೆ ಫ್ರೀ ಇರುತ್ತೆ. ಏನೇನಿದೆ? ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು, ಫ್ರೇಸಸ್ಸು, 4 ಟಾಪಿಕ್ ಇದ್ದಾವೆ. ಇದರಿಂದನೇ ಬರ್ತವೆ. 100% ಇದರಿಂದನೇ ಬರ್ತವೆ. ಯಾಕೆ ಅಂದರೆ ಹ್ಯಾಂಡ್ ರಿಟರ್ನ್ ನೋಟ್ಸು, ಹಳೆಯ ಕಾಲದ ನೋಟ್ಸು ನಾವು ಸಕ್ಸಸ್ ಆಗಿದ್ವಲ್ಲ ಆ ನೋಟ್ಸ್ ಇದು, ಅದರಿಂದ ತೆಗೆದಿರ್ತಕ್ಕಂಥದ್ದು. ಇದನ್ನು ಅಚ್ಚುಕಟ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಒಂದು 10 ಮಾರ್ಕ್ಸು ಆರಾಮ್ಸೆ ರೀಚ್ ಆಗುತ್ತೆ. 10 ಮಾರ್ಕ್ಸು, ಅರ್ಥ ಆಗ್ತಲ್ಲ. ಇದು ಫ್ರೀ ಇರುತ್ತೆ. ಕ್ಲಿಯರ್? ನೆಕ್ಸ್ಟ್ ಇಲ್ಲಿದೆ ನೋಡ್ರಪ್ಪ, ನಿನ್ನೆ ನಿಮ್ಮ ಯಾವುದು ಗ್ರಾಹಕರ ಮಹಾಮಂಡಲದ ಕ್ವಶನ್ಸು ವಿತ್ ದಾಖಲೆ. ಇದು ನೋಟ್ಸು ಸ್ಯಾಂಪಲ್ ಕಳಿಸಿ ಯಾರು ಕೇಳ್ಕೊಡ್ದು. ಇದೇ ಸ್ಯಾಂಪಲ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಚ್ಚುಕಟ್ಟಾಗಿ ಕಾಣಿಸ್ತಾ ಇದೆ. ಇದೇ ಸ್ಯಾಂಪಲ್, ಕ್ಲಿಯರ್ ಕಟ್ಟಾಗಿ ನೋಡಿ. ಇದೇ ನೋಟ್ಸು 50ಗೆ 40+ ಕ್ವಶನ್ಸ್ ರೀಚ್ ಆಗಿದ್ದಾವೆ. ಕನ್ನಡ ಇನ್ನೂ ನಾನು ಮಾಡಿಲ್ಲ, ತೆಗೆದು ನೋಡಿಲ್ಲ. ಕನ್ನಡ ಓವರಲ್ ಆಗಿ ನೋಡಿದಾಗ ಹೈ ಲೆವೆಲ್ ಆಲ್ಮೋಸ್ಟ್ ಕ್ವಶನ್ಸು ನೋಟ್ಸಲ್ಲಿರೋವೇ ಬಂದಿದ್ದಾವೆ. GK ಆಲ್ಮೋಸ್ಟ್ ರೀಚ್ ಆಗಿದ್ದಾವೆ. ಕಾನ್ಸ್ಟಿಟ್ಯೂಷನ್ ಏನು ಹೇಳಿದ್ದೆ, ಯಾವ್ಯಾವ ಚಾಪ್ಟರ್ಗಳು ಇಂಪಾರ್ಟೆಂಟು, ಎಲ್ಲೆಲ್ಲಿ ಏರಿಯಾದಲ್ಲಿ ತೆಗಿತಾರೆ ಅವೇ ಕೇಳಿದ್ದಾರೆ. ಏನೇನು ಹೇಳಿದ್ದೆ ಅವೇ ಕೇಳಿದ್ದಾರೆ. ಕೆಲವೇ ದಿನದಲ್ಲಿ ಇದರ ವಿತ್ ಪ್ರೂಫ್ ಹಾಕ್ತೀನಪ್ಪ. ಕೆಲವೇ ದಿನದಲ್ಲಿ ವಿತ್ ದಾಖಲೆ ಸಮೇತ ಹಾಕ್ತೀನಿ. ತುಂಬ ಬ್ಯುಸಿ ಇರೋ ಕಾರಣದಿಂದಾಗಿ ಇದೊಂದು ಹಾಕಿದ್ದೀವಿ. ಇದೊಂದೇ ಮಾಡೋದು, ನೆನ್ನೆ ಕ್ಲಾಸಸ್ಸು ಮಾಡೋಕ್ಕಾಗಿಲ್ಲ. ಇದೊಂದನ್ನೇ ಇದೆಲ್ಲ ದಾಖಲೆ ಸಮೇತ ಅಂದರೆ ಎಲ್ಲ ಚೆಕ್ ಮಾಡಿ ಹಾಕಿರ್ತಕ್ಕಂಥದ್ದು. ಇಲ್ಲಿ ನೋಡ್ರಿ, ನೋಟ್ಸಿಂದನೇ ಕಟ್ ಮಾಡಿ ಹಾಕಿರ್ತಕ್ಕಂಥದ್ದು. ನೋಡ್ತಾ ಹೋಗೋಣ. ಇಲ್ಲಿದೆ ನೋಡ್ರಿ, ಭಾರತದಲ್ಲಿ ಸಹಕಾರಿ ಒಕ್ಕೂಟ NCUI ಯಾವಾಗ ಸ್ಥಾಪನೆ ಆಯಿತು? 1961 ಎಲ್ಲ ಇಲ್ಲಿದ್ದಾವೆ, ಚೆಕ್ ಮಾಡ್ಕೋಬೇಕು. ಇಲ್ಲಿ ರೌಂಡ್ ಮಾಡಿದ್ದೀನಿ ನೋಡ್ರಿ, ಎಲ್ಲ ಇಲ್ಲಿದ್ದಾವೆ. ಇನ್ನು ಸಹಕಾರಿ ಬ್ಯಾಂಕ್ಗಳು ಸಂಬಂಧದಲ್ಲಿ ಯಾವ ಕಾರ್ಯ ನಿರ್ವಹಿಸೋದಿಲ್ಲ. ನಗರ ಗ್ರಾಹಕರಿಗೆ ಚಿಲ್ಲರೆ ಸಾಲ ನೇರವಾಗಿ ನೀಡ್ತಕ್ಕಂಥ ಕಾರ್ಯ ಮಾಡೋದಿಲ್ಲ. ಇದರಲ್ಲೆಲ್ಲ ಇದ್ದಾವೆ, ನೋಡ್ಕೊಳ್ರಿ. ನೆಕ್ಸ್ಟ್ ಇಲ್ಲೇ ಐತೆ ನೋಡ್ರಿ, ಸಹಕಾರ ವಿಫಲವಾಗಿದೆ ಆದರೆ ಯಶಸ್ವಿ ಆಗಬೇಕು. ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ. ಡೈರೆಕ್ಟ್ ಕ್ವಶನ್, ಡೈರೆಕ್ಟಾಗಿ ನಮ್ಮ ಕ್ವಶನ್ ಬ್ಯಾಂಕಿಂದ ಬಂದಿರತಕ್ಕಂಥದ್ದು, ಡೈರೆಕ್ಟಾಗಿ ಎತ್ತಿದ್ದಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಇನ್ನು ಈ ಕೆಳಗಿನವುಗಳಲ್ಲಿ ಯಾವುದು ಸಹಕಾರದ ತತ್ವವಲ್ಲ. ಇಲ್ಲ ಐತೆ ನೋಡ್ರಿ, ನ್ಯಾಯ ಮತ್ತು ಏಕತೆ ಇಲ್ಲಿದಾವೆ ನೋಡ್ರಿ, ಚೆಕ್ ಮಾಡ್ಕೊಡ್ರಿ. ನೆಕ್ಸ್ಟ್ ಒಂದು ಸದಸ್ಯ ಒಂದು ಮತ ಒಂದು ಒತ್ತಿ ಹೇಳ್ತಕ್ಕಂಥ ತತ್ವ ಯಾವುದಪ್ಪ ಅಂದರೆ ಪ್ರಜಾಪ್ರಭುತ್ವ ಸದಸ್ಯ ನಿಯಂತ್ರಣ. ಇಲ್ಲೈತೆ ನೋಡ್ರಿ, ಒಂದು ಸದಸ್ಯ ಒಂದು ಮತ, ಡೈರೆಕ್ಟ್ ಕ್ವಶನ್ ಇದು. ಪ್ರಜಾಪ್ರಭುತ್ವ ವಿಧಾನ ಹಂಗೆ ಕೊಟ್ಟವ್ರೆ. ನೆಕ್ಸ್ಟ್, ಭಾರತದಲ್ಲಿ ಸಹಕಾರ ವಲಯದಲ್ಲಿ ಅನುಮತಿಸಲಾದ ಕನಿಷ್ಠ ನಿರ್ದೇಶಕರ ಸಂಖ್ಯೆ ನೋಟ್ಸಿಂದ ತೆಗೆದಿರ್ತಕ್ಕಂಥದ್ದು 10. ನೆಕ್ಸ್ಟ್,
ನೆಕ್ಸ್ಟ್ ಇಲ್ಲೇ ಐತೆ ನೋಡ್ರಿ. NCDC ನಿಗಮ ಒಂದು ವರ್ಷದಲ್ಲಿ ಎಷ್ಟು ಸಭೆ ನಡೆಸಬೇಕು ಕ್ಲಾಸಲ್ಲಿ ಹೇಳಿದ್ದೀನಪ್ಪ, ಕ್ಲಾಸಸ್ಸಲ್ಲಿ ಹೇಳಿದ್ದೀನಿ, ಯೂಟ್ಯೂಬ್ ಚಾನಲಲ್ಲಿ ಮಾಡಿರ್ಬೇಕಾದ್ರೆ ಹೇಳಿದ್ದೀನಿ. ಇದನ್ನ 2 years ಚೆಕ್ ಮಾಡಿಕೊಡ್ರಿ, ಯೂಟ್ಯೂಬ್ ಚಾನಲ್ದು. ನೆಕ್ಸ್ಟು ನಮ್ಮದೇ ಚಾನಲಲ್ಲಿ ಹಾಕಿರ್ತಕ್ಕಂಥದ್ದು ಹಾಕಿದ್ದೀನಿ. ಒಳಗಡೆ ಒಂದು 250 ಪ್ಲಸ್ ವೀಡಿಯೋಸ್ ಇದ್ದಾವೆ, ಅದರಲ್ಲಿದೆ ಇದು. ನೆಕ್ಸ್ಟು ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ICA ಕಚೇರಿ ಎಲ್ಲಿದೆ? ಇಲ್ಲೇ ಐತೆ ನೋಡ್ರಿ, ಬ್ರಸೆಲ್ಸ್. ನೋಟ್ಸಿಂದ ತೆಗೆದಿರ್ತಕ್ಕಂಥದ್ದು. ನೆಕ್ಸ್ಟು ರಾಷ್ಟ್ರೀಯ ಹಾಲು ಅಭಿವೃದ್ಧಿ ನಿಗಮದ ಸ್ಥಾಪಕರು ಯಾರು? ವರ್ಗೀಸ್ ಕುರಿಯನ್. ಇಲ್ಲ ಐತೆ ನೋಡ್ರಿ. ನೆಕ್ಸ್ಟು ಯಾವ ಪ್ರಕಾರದ ಸಹಕಾರಿ ಸಂಘವು ತನ್ನ ಸದಸ್ಯರಿಗೆ ಹಣಕಾಸು ಸೇವೆ ಒದಗಿಸುತ್ತದೆ? ಕ್ರೆಡಿಟ್ ಸಹಕಾರಿ. ಇಲ್ಲ ಐತೆ ನೋಡ್ರಿ. ನೆಕ್ಸ್ಟ್ ಭಾರತ ರೈತರ ರಸಗೊಬ್ಬರ ಸಹಕಾರಿ ನಿಯಮಿತ ಇಫ್ಕೋ ಎಷ್ಟರಲ್ಲಿ ಸ್ಥಾಪನೆ ಆಯಿತು? ಎಲ್ಲೈತೆ? ಇಲ್ಲೇ ಐತೆ ನೋಡ್ರಿ. 1967 ಸ್ಥಾಪನೆ ಆಯಿತು, ನ್ಯೂ ಡೆಲ್ಲಿಲಿ ಐತೆ. ನೆಕ್ಸ್ಟ್ ಸಹಕಾರ ತತ್ವವು ಸುಸ್ಥಿರ ಅಭಿವೃದ್ಧಿಗಾಗಿ ಸಹಕಾರ ಕೆಲಸವನ್ನು ಮಾಡುವುದು ಸೂಚಿಸುತ್ತದೆ. ಸಮುದಾಯದ ಹಿತ. ಇಲ್ಲ ಐತೆ ನೋಡ್ರಿ, ಎಕ್ಸ್ಪ್ಲನೇಷನ್ ಸಮೇತ ಐತೆ, ಚೆಕ್ ಮಾಡ್ಕೊಡ್ರಿ. ಇದು ನೋಟ್ಸು. 1974ರಲ್ಲಿ ಸ್ಥಾಪನೆಯಾದ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಮೂಲ ಹೆಸರೇನು? KDDC. ಇಲ್ಲ ಐತೆ ನೋಡ್ರಿ, KDDC. ಅಮೂಲ್ ಡೈರಿಯ ಸಂಸ್ಥಾಪಕರು ಯಾರು? ತ್ರಿಭುವನ್ ದಾಸ್ ಪಟೇಲ್. ಕೆಳಗಿನವುಗಳಲ್ಲಿ ಯಾವುದು ಜಾಗತಿಕ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತದೆ? ಇದರಲ್ಲಿ ಹೇಳಿದ್ದೀನಪ್ಪ, ಯೂಟ್ಯೂಬ್ ಚಾನಲ್ ಐತೆ, ಒಳಗಡೆ ಇದೆ, 250 ವಿಡಿಯೋಸ್ ಇದಾವಲ್ಲ, ಅದರಲ್ಲಿದೆ, ಚೆಕ್ ಮಾಡ್ಕೊಳ್ರಿ. ಇನ್ನು 97th ಅಮೆಂಡ್ಮೆಂಟು ಕಾನ್ಸ್ಟಿಟ್ಯೂಷನ್ ಬುಕ್ಕಲ್ಲೂ ಇದೆ, ನಿಮ್ಮ ಕೋಆಪ್ರೇಟಿವಲ್ಲೂ ಇದೆ, ಎರಡರಲ್ಲೂ ಇದೆ. ಇಲ್ಲಿದೆ, ಓದ್ಕೋಬೇಕು. ವಿಡಿಯೋ ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಎಲ್ಲ ಇಲ್ಲಿ ರೌಂಡ್ ಮಾಡಿದ್ದೀನಿ ನೋಡಪ್ಪ, ದಾಖಲೆ ಸಮೇತ ರೌಂಡ್ ಆಗಿದೆ. ಇಲ್ಲಿದೆ ನೋಡ್ರಿ. ಕರ್ನಾಟಕ ಸಹಕಾರ ಸಂಘದ ಕಾಯ್ದೆ 1959 ಪ್ರಕಾರ ಅಂತಿಮ ಅಧಿಕಾರ ಇರೋದು ಯಾರಿಗೆ? ಸೆಕ್ಷನ್ 26. ಇಲ್ಲೇ ಐತೆ ನೋಡ್ರಿ, ಡೈರೆಕ್ಟ್ ಕ್ವಶನ್. ನೆಕ್ಸ್ಟ್ AD ಗೋರ್ವಾಲಾ ಸಮಿತಿ ಯಾವ ಸಂಸ್ಥೆ ಸ್ಥಾಪನೆಗೆ ಶಿಫಾರಸು ಮಾಡ್ತು? ಕ್ಲಿಯರ್ ಆಗಿದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಮಾಡಬೇಕು. ಅರ್ಥ ಆಗುತ್ತಲ್ಲ? ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಮಾಡಬೇಕು. ಎಲಿಮಿನೇಷನ್ ಟೆಕ್ನಿಕ್ನ ಕ್ಲಾಸಲ್ಲಿ ಹೇಳ್ತೀನಿ, ಅರ್ಥ ಆಗುತ್ತಲ್ಲ? ನಬಾರ್ಡು 1982ನಲ್ಲಿ ಸ್ಥಾಪನೆ ಆಗಿದ್ದು ನಿಜನಾ? ಎಲ್ಲ ನೋಟ್ಸ್ ಫುಲ್ಲು ನೋಟ್ಸಲ್ಲಿದೆ, ಬರ್ಕೋಬೇಕು. ಈ ಥರ ಕ್ವಶನ್ಸ್ ಬಂದಾಗ ಬರ್ಕೋಬೇಕು. 1982ನಲ್ಲಿ ಸ್ಥಾಪನೆ ಆಗಿದ್ದು ನಬಾರ್ಡು, ಶಿವರಾಮನ್ ಕಮಿಟಿ ಮುಖಾಂತರ. 1935ನಲ್ಲಿ ಸ್ಥಾಪನೆ ಆಗಿದ್ದು ರಿಸರ್ವ್ ಬ್ಯಾಂಕ್, ಇದು ಸಂಬಂಧಪಟ್ಟಿದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದು. ಇನ್ನು ಗ್ರಾಮೀಣ ಸ್ಥಳೀಯ ಬ್ಯಾಂಕ್ಗಳು 1975ನಲ್ಲಿ ಸ್ಥಾಪನೆ ಆಗಿದ್ದು. ಈ ಗೋರ್ವಾಲಾ ಸಮಿತಿ ಸ್ಥಾಪನೆ ಆಗಿದ್ದು 1951ನಲ್ಲಿ. ಅರ್ಥ ಆಗ್ತಿದೆಯಲ್ಲ? 54ನಲ್ಲಿ ಇದ್ರದ್ದು ಇದನ್ನ ಏನು ರಿಪೋರ್ಟ್ನ ಸಬ್ಮಿಟ್ ಮಾಡ್ತಾರೆ. ಅಲ್ಲಿಗೆ ಈ 55, 56ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಗಿದ್ದು. ಇಲ್ಲೇ ಐತೆ ನೋಡ್ರಿ, 51ನಲ್ಲಿ ಸ್ಥಾಪನೆ ಆಗಿದ್ದು. ಎಷ್ಟು ಸಿಂಪಲ್ ಆಗಿದೆ. ಈ ಆನ್ಸರ್ ಅಂತ ಈಸಿಯಾಗಿ ಕಂಡುಹಿಡಿಬೇಕು. ಈ ಥರ ಕ್ವಶನ್ಸ್ ಬರ್ತಾ ಇರ್ತವೆ. ದಿಸ್ ಎಲಿಮಿನೇಷನ್ ಮಾಡೇ ಕಂಡುಹಿಡಿಬೇಕು. ನೋಟ್ಸಲ್ಲಿ 3 ಆನ್ಸರ್ ಇದಾವೆ, ಯು ಹ್ಯಾವ್ ಟು ಎಲಿಮಿನೇಟ್ ದಿಸ್. ಅರ್ಥ ಆಗ್ತಲ್ಲ? ದಾಖಲೆ ಸಮೇತ ಹಾಕಿದೀವಿ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಏನನ್ನು ಯೋಜಿಸಲಾಗಿತ್ತಪ್ಪ ಅಂದರೆ ಸೇವಾ ಸಹಕಾರ ಸಂಘಗಳ ಸ್ಥಾಪನೆಗೆ ಯೋಜಿಸಲಾಗಿತ್ತು. ಇಲ್ಲಿದೆ ನೋಡ್ರಿ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ನಬಾರ್ಡ್ ಕಾಯ್ದೆ ಸಂಸತ್ತು ಕೆಳಗಿನ ಯಾವ ದಿನಾಂಕದಂದು ಅಂಗೀಕರಿಸುತ್ತೆ? ಯೂಟ್ಯೂಬ್ ಚಾನಲಲ್ಲಿದೆ, ಚೆಕ್ ಮಾಡಿಕೊಡ್ರಿ. 30th ಡಿಸೆಂಬರ್ 1981 ಚಾನಲ್, ನಮ್ಮದೇ ಚಾನಲಲ್ಲಿ ಹಾಕಿದ್ದೀವಿ, ಅದರದ್ದೇ ಎತ್ತಿರೋದು. ನೆಕ್ಸ್ಟು ಭಾರತದಲ್ಲಿ ಕೇಂದ್ರ ಸಹಕಾರ ಸಚಿವಾಲಯ ಯಾವಾಗ ಸ್ಥಾಪಿಸಲಾಯಿತು? ಇಲ್ಲೇ ಐತಿ ನೋಡ್ರಿ, ನೋಟ್ಸಿಂದ ಎತ್ತಿರೋದು. 2021 ಜುಲೈ 6. ನೆಕ್ಸ್ಟ್ ಭಾರತದಲ್ಲಿ ಭೂ ಬ್ಯಾಂಕ್ಗಳು ಯಾವ ರೀತಿ ಸಾಲಗಳನ್ನ ನೀಡ್ತವೆ? ಭಾರತದಲ್ಲಿ ಭೂ ಬ್ಯಾಂಕ್ಗಳು ಇಲ್ಲ ಐತೆ ನೋಡ್ರಿ, ಇವೆ ಭೂ ಬ್ಯಾಂಕ್ಗಳು ಇದೇನೇನೆ, ಭೂ ಬ್ಯಾಂಕ್ ಸಂಬಂಧಪಟ್ಟಂಗೆ ಇಲ್ಲವೇ ನೋಡ್ರಿ, ಭೂ ಅಭಿವೃದ್ಧಿ ಬ್ಯಾಂಕ್ಗಳು ಇಲ್ಲಿದ್ದಾವೆ ನೋಡ್ರಿ. ದೀರ್ಘಾವಧಿ ಸಾಲಗಳನ್ನ ನೀಡ್ತವೆ. ದೀರ್ಘಾವಧಿ ಸಾಲ ಡೀಟೇಲ್ಸ್ ಇಲ್ಲ ಐತೆ ನೋಡ್ರಿ, 7 ರಿಂದ 15 ವರ್ಷ. ನೆಕ್ಸ್ಟು ಸದಸ್ಯರ ನಡುವೆ ಹಂಚಿಕೊಂಡಿರ್ತಕ್ಕಂಥ ಇದಿಲ್ಲ, ಇದು ಫುಲ್ಲು ಜನರಲೈಸ್ ಕ್ವಶನ್ನು, ಇದು ಬಂದಿಲ್ಲಪ್ಪ. ನೆಕ್ಸ್ಟು ಕೆಳಗಿನ ಯಾವ ಸಹಕಾರ ಸಂಸ್ಥೆ ಕೃಷಿ ಸಾಲಗಳನ್ನು ಒದಗಿಸ್ತವೆ? ಪತ್ತಿನ ಸಹಕಾರಿ ಸಂಘಗಳು. ಇಲ್ಲ ಐತೆ ನೋಡ್ರಿ, ನೋಟ್ಸಿಂದ ತೆಗೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಜುಲೈ 1, 2026 ಜಾರಿಯಲ್ಲಿರ್ತಕ್ಕಂಥ RBI ಸಮಗ್ರ ಲೋಕಪಾಲ, ಇದು ಕರೆಂಟ್ ಅಫೇರ್ಸ್. ಇಲ್ಲ ಐತೆ ನೋಡ್ರಿ, 3 ಲಕ್ಷ ರೂಪಾಯಿ ಆನ್ಸರ್. ನೆಕ್ಸ್ಟ್ ಓಂಬುಡ್ಸ್ಮನ್ ತೀರ್ಪಿನಿಂದ ಗ್ರಾಹಕರು ಅತೃಪ್ತರಾಗಿರೋ ಯಾರ ಬರಿ ಮನವಿ ಸಲ್ಲಿಸಬೇಕು? ಡೈರೆಕ್ಟ್ ಕ್ವಶನ್ ಬಂದೈತೆ ನೋಡ್ರಿ ನೋಟ್ಸಿಂದ, RBI ಉಪಗವರ್ನರು. ನೆಕ್ಸ್ಟ್
ಜೋಡಿಗಳು ಇವೆಲ್ಲನೂ ನೋಟ್ಸಲ್ಲಿದೆ, ಚೆಕ್ ಮಾಡ್ಕೋಬೇಕಪ್ಪ. ಇಲ್ಲೇ ಈಗ ತಾನೇ ಹೋಗಿದೆ, ಹಿಂದೆಗಡೆ ಸ್ಲೈಡಲ್ಲೇ ದಾಖಲೆ ಸಮೇತ ಹಾಕಿದ್ದೀವಿ. 1 ಮತ್ತು 3 ಮಾತ್ರ, ನಬಾರ್ಡು ಅಂಡ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕರೆಕ್ಟ್, ಇದಿಲ್ಲ. ವಿತ್ ಈಗ ಹೋಯ್ತಲ್ಲ ಅದರದ್ದೇ ಇದೆ. ನೆಕ್ಸ್ಟ್, ಸಹಕಾರ ಸಂಘದ ಸ್ವಇಚ್ಛೆಯಿಂದ ವಿಸರ್ಜನೆಗೆ ಅಗತ್ಯವಾದ ಮೊದಲ ಮತ್ತು ಪ್ರಮುಖ ಹಂತ ಯಾವುದು? ಸಾಮಾನ್ಯ ಸಭೆಯ ಮುಕ್ಕಾಲು ಭಾಗದ ನಿರ್ಣಯ. ಎಲ್ಲ ಇದರಲ್ಲಿದ್ದಾವೆ, ಚೆಕ್ ಮಾಡ್ಕೊಳ್ರಿ. ಇನ್ನು ಪತ್ತಿನ ಸಹಕಾರ ಸಂಘಗಳಲ್ಲಿ ಭಿನ್ನವಾದದ್ದು ಯಾವುದು ಅಂತ ಹೇಳಿದ್ದಾರೆ. ಭಿನ್ನವಾದದ್ದು ಯಾವುದು ಅಂತ ಇಲ್ಲೇ ಐತೆ ನೋಡ್ರಿ, ಇಲ್ಲೇ ಇದೆ. ಇದು ಇದ್ರದ್ದು, ಇದು ಇದ್ರದ್ದು, ಇಲ್ಲೇ ಐತೆ ನೋಡ್ರಿ. ನಗರ ಸಹಕಾರಿ ಬ್ಯಾಂಕ್ಗಳು ಸಪ್ರೇಟಾಗಿ ಬರ್ತವೆ. ಇನ್ನು ವೇತನದಾರ, ಉಳಿತಾಯ ಖಾತೆ ಮತ್ತು ಇದಾದ ಪ್ರಾಥಮಿಕ ಇವೆಲ್ಲ ಒಂದು ಇದಕ್ಕೆ ಬರ್ತವೆ. ಇದು ಸಪ್ರೇಟ್ ಇರುತ್ತೆ. ಪತ್ತಿನ ಸಹಕಾರ ಬ್ಯಾಂಕಲ್ಲಿ ಬರೋಲ್ಲ. ಇದು ದಾಖಲೆ ಸಮೇತ ಹಾಕಿದ್ವಿ, ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಸೆಕ್ಷನ್ 109 ಕ್ಲಾಸ್ 12 ಇಲ್ಲ ಐತೆ ನೋಡ್ರಿ. 1 ವರ್ಷದವರೆಗೆ ವೈಯಕ್ತಿಕ ಲಾಭಕ್ಕಾಗಿ ಸಾಲವನ್ನು ಶಿಫಾರಸು ಮಾಡುವ ಮತ್ತು ಅನುಮೋದಿಸುವ ಪದಾಧಿಕಾರಿ ಮತ್ತು ಸದಸ್ಯ ಇಬ್ಬರಿಗೂ ಪ್ರಾಬ್ಲಮ್ ಆಗುತ್ತೆ. ಇಬ್ಬರಿಗೂ ದಂಡ ವಿಧಿಸ್ಬೋದು ಅಂತ. ನೆಕ್ಸ್ಟ್, ನಾಫೆಡ್ ಇಲ್ಲ ಐತೆ ನೋಡ್ರಿ. ಕೃಷಿ ಮತ್ತು ಹಣಕಾಸು ಸಚಿವಾಲಯ, ಇದು ಚಾನಲಲ್ಲಿದೆ, ಚೆಕ್ ಮಾಡ್ಕೊಳ್ರಿ. ಮ್ಯಾಮ್ಕೋಸ್ ನೋಟ್ಸಲ್ಲಿದೆ, ಇಲ್ಲೇ ಐತೆ ನೋಡ್ರಿ. ನೋಟ್ಸ್ ಡೈರೆಕ್ಟ್ ನೋಟ್ಸಲ್ಲಿ ಬಂದೈತೆ. ಮಲೆನಾಡು ಅಡಿಕೆ ಮಾರುಕಟ್ಟೆ ಸಹಕಾರಿ ಸಂಘ, ಕ್ಲಿಯರ್ ಕಟ್ಟಾಗಿ ಡೈರೆಕ್ಟ್ ಕ್ವಶನ್ ಬಂದೈತೆ. ನೆಕ್ಸ್ಟ್, 1970ರ NDDB ಪ್ರಾರಂಭಿಸಿದ ಯಾವ ಪ್ರಮುಖ ಕಾರ್ಯಕ್ರಮ ಭಾರತ ಹಾಲಿನ ಕೊರತೆಯನ್ನು ರಾಷ್ಟ್ರದ ವಿಶ್ವದ ಅತಿ ದೊಡ್ಡ ಉತ್ಪಾದಕ ಪರಿವರ್ತಿಸಿತು ಅಂದರೆ ಆಪರೇಷನ್ ಫ್ಲಡ್. ಇಲ್ಲ ಐತೆ ನೋಡ್ರಿ, ಆಪರೇಷನ್ ಫ್ಲಡ್. ನೆಕ್ಸ್ಟ್, ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ NDDBಯ ಅದರ ಪ್ರಾಮುಖ್ಯತೆ ಎಂದು ಘೋಷಿಸಿದಂಥ ಸಂಸತ್ತಿನ ಕಾಯ್ದೆ ಇಲ್ಲೇ ಐತೆ ನೋಡ್ರಿ. 87 ಕಾಯ್ದೆ. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿ 87 ಕಾಯ್ದೆ ಇಲ್ಲೇ ಐತೆ ನೋಡ್ರಿ. ಇಲ್ಲಿ ನೋಡ್ರಿ ನೋಟ್ಸು. ನೆಕ್ಸ್ಟ್, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಸೆಕ್ಷನ್ 128A ಇಲ್ಲೇ ಐತೆ ನೋಡ್ರಿ. ಕ್ಲಿಯರ್ ಕಟ್ಟಾಗೈತೆ, ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ, ಇದು ಚೆಕ್ ಮಾಡ್ಕೊಡ್ರಿ. ನೆಕ್ಸ್ಟ್ 128 ಇದನ್ನು ಓದಬೇಕು. ನೆಕ್ಸ್ಟ್, ಬ್ಯಾಂಕಿಂಗ್ ಲಾ, ಇದಕ್ಕೆ ಸಂಬಂಧಪಟ್ಟಂಗೆ ಬ್ಯಾಂಕಿಂಗ್ ಕಾನೂನುಗಳ 2025ರ ಸಹಕಾರಿ ಬ್ಯಾಂಕ್ಗಳ ನಿರ್ದೇಶಕರ ಅವಧಿ 8 ರಿಂದ 10 ವರ್ಷ. ಕರೆಂಟ್ ಅಫೇರ್ಸ್ 8 ರಿಂದ 10 ವರ್ಷ. ನೆಕ್ಸ್ಟ್ ಇಲ್ಲೇ ಐತೆ ನೋಡ್ರಿ. ಸರ್ ಫೆಡ್ರಿಕ್ ನಿಕೋಲ್ಸನ್ 1901ರಲ್ಲಿ ಕ್ಷಾಮ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಭಾರತದ ಮೊದಲ ಸಹಕಾರಿ ಸಂಘಗಳನ್ನ ಯಾವ ಪರಿಹಾರಾರ್ಥವಾಗಿ ಇದು ಮಾಡೋರಪ್ಪ ಅಂದರೆ ಇಲ್ಲಿದೆ ನೋಡ್ರಿ. ಗ್ರಾಮೀಣ ಸಾಲದ ಹೊರೆ ಯಾವುದ್ರದ್ದು? ಗ್ರಾಮೀಣ ಸಾಲದ ಹೊರೆ ಅಂತ ಇಲ್ಲೈತೆ ನೋಡ್ರಿ, ಚೆಕ್ ಮಾಡ್ಕೊಡ್ರಿ. ಗ್ರಾಮೀಣ ಸಾಲದ ಹೊರೆ ಇದನ್ನ ಸರಿ ಮಾಡಬೇಕು ಅಂತಲೇ ಮಾಡಿದ್ದು. ಇನ್ನು ಕೆಳಗಿನವುಗಳಲ್ಲಿ ಯಾವುದು ಓಂಬುಡ್ಸ್ಮನ್ ವ್ಯಾಪ್ತಿಗೆ ಬರೋದಿಲ್ಲ? ಅಂದರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಬರೋದಿಲ್ಲ. ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಬರೋದಿಲ್ಲ, ಮಿಕ್ಕಿದೆಲ್ಲವೂ ಬರ್ತವೆ. ನೆಕ್ಸ್ಟ್, ಸಹಕಾರ ಸಂಘದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಸಿಇಒ ಅವರ ಕಾರ್ಯ ಏನಪ್ಪಾ ಅಂದ್ರೆ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿ ವರದಿಗಳನ್ನ ಪ್ರಸ್ತುತಪಡಿಸುತ್ತಾರೆ. ನೆಕ್ಸ್ಟ್, ಇಷ್ಟು ಕ್ವಶನ್ಸ್ ಬಂದಿದಪ್ಪ. 50ಗೆ 40+ ಕ್ವಶನ್ಸು ಬಂದಿದ್ದಾವೆ, ದಾಖಲೆ ಸಮೇತ ಹಾಕಿದ್ದೀವಿ. ಕನ್ನಡ ವೆರಿ ಶಾರ್ಟ್ಲಿ, GK ವೆರಿ ಶಾರ್ಟ್ಲಿ, ಎಲ್ಲವೂ ದಾಖಲೆ ಸಮೇತ ಹಾಕ್ತೀವಿ. ತುಂಬ ಬ್ಯುಸಿ ಇರೋ ಕಾರಣದಿಂದಾಗಿ ಇದೊಂದು ಮಾಡಾಕ್ತೆ. ಕನ್ನಡ ಆಲ್ಮೋಸ್ಟ್ ಹೈ ಲೆವೆಲ್ ಸಕ್ಸಸ್ ಆಗಿದೆ. ನೋಟ್ಸಿಂದ 50ಕ್ಕೆ 50 ಕ್ವಶನ್ಸ್ ಹಾಕ್ಕೋಬೋದು. 50ರಿಂದ 50 ಕ್ವಶನ್ಸ್ ಹಾಕ್ಕೋಬೋದು. ಇನ್ನು ಕಾನ್ಸ್ಟಿಟ್ಯೂಷನ್ನು ಏನು ಹೇಳಿದ್ದೆ ನಾನೊಂದು ಲಿಸ್ಟ್ ಕೊಟ್ಟಿದ್ದೆ. ಇಷ್ಟು ಕ್ವಶನ್ಸ್ ಬರ್ತವೆ, ಇಂತಿಂಥ ಏರಿಯಾಯಿಂದನೇ, ಇಂತಿಂಥ ಚಾಪ್ಟರಿಂದನೇ, ಇಂತಿಂಥ ಜಾಗದಿಂದನೇ ಬರ್ತವೆ ಅಂತ ಹೇಳಿದ್ದೆ. ಅವೇ ಜಾಗದಿಂದ ಬಂದಿದ್ದಾವೆ. ಎಲ್ಲ ಆಲ್ಮೋಸ್ಟ್ ಕ್ವಶನ್ಸ್ ಅದರದೇ ಜಾಗದಿಂದ ಬಂದಿದ್ದಾವೆ. ಅದನ್ನು ದಾಖಲೆ ಸಮೇತ ಹಾಕ್ತೀನಿ. ಇನ್ನು GKನೂ ಅಷ್ಟೇ. ಇನ್ನು ಇಂಗ್ಲೀಷ್ ಕೊಟ್ಟಿದ್ವಲ್ಲ, ಆಟೋನಿಮ್ಸು, ಸಿನೋನಿಮ್ಸು, ಇಡಿಯಮ್ಸು ಅವೇ ಬಂದಿದ್ದಾವೆ, ಅದರಲ್ಲಿ ಏನು ಇದಾಗಿಲ್ಲ. ಇನ್ನು ನೆಕ್ಸ್ಟು ಇಷ್ಟು ಹೇಳಿದ್ದೀನಿ. ಇದರಲ್ಲಿ ನೋಟ್ಸ್ ಯಾರಿಗಾರ ಅವಶ್ಯಕತೆ ಇದ್ದರೆ ತೆಗೆದುಕೊಂಡು ಹೋದ್ರಪ್ಪ. ಯಾರಿಗಾರ ಅವಶ್ಯಕತೆ ಇದ್ದರೆ ನೋಟ್ಸ್ ದಾಖಲೆ ಸಮೇತ ಹಾಕಿದ್ದೀವಿ, ವಿತ್ ಪ್ರೂಫ್ ಇದೆ, ಚೆಕ್ ಮಾಡ್ಕೊಳ್ಳಿ. ಯಾರಿಗಾರ ಬೇಕಿದ್ದರೆ ಅಷ್ಟೇ ಮೆಸೇಜ್ ಮಾಡಿ, ಅರ್ಥ ಆಗುತ್ತಲ್ಲ. ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಷ್ಟೇ ಮಾಡಬೇಕು, ಇಲ್ಲಾಂದರೆ ನಿಮ್ಮ ಹತ್ರ ಏನಿದೆಯೋ ಅದು ಕೂತ್ಕೊಂಡು ಓದ್ಕೊಳ್ಳಿ. ನಮ್ಮಲ್ಲಿರ್ತಕ್ಕಂಥದ್ದು ಹೈಲಿ ಅಥೆಂಟಿಕೇಟೆಡ್ ನೋಟ್ಸು, ಪ್ಲಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಆಫ್ ವಿಡಿಯೋಸ್ ಇದ್ದಾವೆ. ಎಲ್ಲವನ್ನು ನೋಡದೆ ಮಾಡ್ತಾರೆ, ದಯವಿಟ್ಟು ಯಾರು ಮೆಸೇಜ್ ಮಾಡಬೇಡಿ. ಎಲ್ಲವನ್ನು ನೋಡಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನೋಡಿದ್ರೆ ಎಲ್ಲ ಕಾಣುತ್ತೆ, ಅಚ್ಚುಕಟ್ಟಾಗಿ ಕಾಣುತ್ತೆ, ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ತದನಂತರ ಯಾರಿಗಾರ ಅವಶ್ಯಕತೆ ಇದ್ದರೆ ನೋಟ್ಸು, ರೆಕಾರ್ಡೆಡ್ ಕ್ಲಾಸಸ್ ಅವೈಲಬಲ್ ಇದೆ, ತೊಗೊಂಡು ಓದ್ಕೊಳ್ಳಿ. ಒಳ್ಳೇದಾಗ್ಲಪ್ಪ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.